ಖಂಡಿತವಾಗ್ಲೂ ಬರ್ತಕ್ಕಂಥ ಬಜೆಟ್ ಅಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಅನಾಥರ ಮಾಡದೆ ಎಲ್ಲಾ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟಾಗ ಕೂಡ ನನ್ನ ಜಿಲ್ಲೆ ಕೂಡ ಈ ಸರಿ ಕೊಡ್ತಾರಂತ ನಿರೀಕ್ಷೆಯಲ್ಲಿದ್ವಿ. ಬಹುಶಃ ನಿರೀಕ್ಷೆ ಹುಸಿ ಆದ್ರೆ ಬಹುಶಃ ಕೋಲಾರ ಜಿಲ್ಲೆ ಅನಾಥರಾಗತಕ್ಕಂಥ ದಿನ ಕೂಡ ತುಂಬಾ ಇಲ್ಲ. ಬಜೆಟ್ ಅನ್ನೋದು ಎಲ್ಲಾ ಜಿಲ್ಲೆಗಳು ಸಂಬಂಧಪಟ್ಟಿರ್ತಕ್ಕಂಥ ಬಜೆಟ್, ಎಲ್ಲಾ ತಾಲೂಕು ಸಂಬಂಧಪಟ್ಟಿದ್ದು. ಸೊ ಖಂಡಿತವಾಗ್ಲೂ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ, ಒಂದು ಗೌರವ ಇದೆ ಮನೆ ಮುಖ್ಯಮಂತ್ರಿ ಬಗ್ಗೆ. ಖಂಡಿತವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಕೊಡುಗೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಾವು ಕಾಯ್ತಾ ಇದೀವಿ. ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡಿಕೆ ಇಟ್ಟಿದ್ವಿ, ಹಾಗೂ ಸಾಕಷ್ಟು ಒಂದು ಕಾರ್ಖಾನೆಗೆ ಬೇಡಿಕೆ ಇಟ್ಟಿದ್ವಿ, ಕ್ರೀಡಾಂಗಣ ಬೇಡಿಕೆ ಇಟ್ಟಿದ್ವಿ, ಮಾರ್ಕೆಟ್ ಹೈಟೆಕ್ ಮಾರ್ಕೆಟ್ ಇದ್ವಿ. ಇವತ್ತು ಕೋಲಾರ ಇರ್ಬೋದು, ಮುಳಬಾಗಲ್ ಇರ್ಬೋದು, ಹೈಟೆಕ್ ಮಾರ್ಕೆಟ್ಗೆ ಕೊಡ್ತೀವಿ ಅಂತ ಕೂಡ ಅವರಿಗೆ ಬೇಡಿಕೆ ಇಟ್ಟಿದ್ವಿ. ಒಂದು 5,000 ರಿಂದ 6,000 ಜನ ಕೆಲಸ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ ಬೇಡಿಕೆ ಇಟ್ಟಿದ್ವಿ. ಸೊ ಖಂಡಿತವಾಗ್ಲೂ ಏನೋ ಒಂದು ಮಾಡ್ಕೊಡ್ತೀವಿ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಂತಂದ್ರೆ ಈ ಮೆಡಿಕಲ್ ಕಾಲೇಜಿನ ದಂಧೆ ತುಂಬಾ ಆಗ್ಬಿಟ್ಟಿದೆ. ಇವತ್ತು ಚಿತ್ತೂರಿಂದ ಬರ್ತಕ್ಕಂಥ ಎಲ್ಲರೂ ಮೆಡಿಕಲ್ ಕಾಲೇಜ್ ಅಂದ್ಬಿಟ್ಟು ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ಆ ಆಸ್ಪತ್ರೆ ಬಹುಶಃ ಖಾಸಗಿ ಆಸ್ಪತ್ರೆ ಅನ್ನಕ್ಕಾಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಗಿಂತ ಅಧ್ವಾನಾಗಿದೆ. ಸೊ ಅದರಿಂದ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಖಂಡಿತವಾಗ್ಲೂ ಏನೋ ಒಂದು ಕೊಡ್ತಾರಂತ ಒಂದು ಇದರಲ್ಲಿದ್ದೀವಿ. ಅದಕ್ಕೆ ಮೋಸ ಆಗಲ್ಲ ಅಂತ ನಂಬಿಕೆ ನನಗಿದೆ. ಯಾಕಂದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಭರವಸೆ ಮಾಡಿರ್ತಕ್ಕಂಥ ಲೀಡರ್ ಅವರು. ಖಂಡಿತ ಕಾದ್ ನೋಡ್ತೀವಿ.